ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವಿಚಾರವಾಗಿ ಬೇಸರದಿಂದಲೇ ಸಿದ್ದು ಆಪ್ತ ಅಜಂಪೀರ್ ಖಾದ್ರಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನುಡಿದಂತೆ ನಡೆಯುತ್ತೇವೆ ಎಂದು ಹೇಳಿದ್ರು, ಅದರಂತೆ ನಡೆದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತಾರೆ ಎಂದ ಖಾದ್ರಿ, ನಮಗೆ ಪಕ್ಷ ಹಾಗೂ ರಾಜ್ಯದ ಅಭಿವೃದ್ಧಿ ಮುಖ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ದುಡಿದು ಪಕ್ಷ ಕಟ್ಟಿ ಅಧಿಕಾರ ತಂದಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಲಿ, ನಮಗೆ ಸಂತೋಷ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು. ಯಾರೇ ಸಿಎಂ ಆದರೂ ನಮ್ಮ ಅಭಿವೃದ್ಧಿ ಕೆಲಸಗಳು ಆಗ್ತವೆ, ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತೇವೆ ಅಂತೇಳಿ ಖಾದ್ರಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ದುಡಿದು ಈ ಒಂದು ಪಕ್ಷವನ್ನು ಕಟ್ಟಿದ್ದಾರೆ, ಕಟ್ಟಿ ಅಧಿಕಾರಕ್ಕೆ ತಂದಿದ್ದಾರೆ. ಯಾರೇ ಸಿಎಂ ಆದರೂ ಕೂಡ ನಮಗೆ ಸಂತೋಷ ಅಂತೇಳಿ ಖಾದ್ರಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. 2024 ಬೈ ಎಲೆಕ್ಷನ್ ಅಲ್ಲಿ ರಾಜ್ಯದಲ್ಲಿ ತುಂಬಾ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ವರ್ಚಸ್ಸನ್ನು ಮಾಡಿರುವಂಥದ್ದು ಯಾರು ಅಂತಂದ್ರೆ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಸಿದ್ದರಾಮಯ್ಯನವರ ಪರಮ ಆಪ್ತರಲ್ಲೂ ಕೂಡ ಅವರೊಬ್ರು. ಈಗ ಏನಂತಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಸಿಎಂ ಪಟ್ಟಕ್ಕೆ. ಡಿಕೆ ಶಿವಕುಮಾರ್ ಅವರು ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹೆಸ್ಕಾಂ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಖಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ನಿಮ್ಮ ಬಳಗದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಬಳಗದಲ್ಲಿ ನೀವು ತುಂಬಾ ಆತ್ಮೀಯರು, ಅವರ ಶಿಷ್ಯಂದ್ರು ಕೂಡ ಆಗಿದ್ರಿ. ಇವಾಗ ನಿಮ್ಮ ದೊರೆ ಈಗ ಪಟ್ಟವನ್ನ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಮೊದಲು ಏನ್ ಅನ್ನಿಸ್ತಾ ಇದೆ ಸರ್? ಇವಾಗ ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಬದ್ಧತೆ, ಆಮೇಲೆ ಅವರು ಏನಿದ್ರು ನುಡಿದಂತ ನಡೆಯೋರು. ಅವರು ಹೇಳ್ಕೊಂತ ಬಂದಿದ್ರು ಏನಂತೇಳಿ, ಹೈಕಮಾಂಡ್ ಏನು ನನಗೆ ಆದೇಶ ಮಾಡ್ತಾ ಅದಕ್ಕೆ ನಾ ಬದ್ಧದೀನಿ ಅಂತೇಳಿ. ಉಪಮುಖ್ಯಮಂತ್ರಿಗಳು ಕೂಡ ಅದೇ ಹೇಳ್ತಿದ್ರು, ಹೈಕಮಾಂಡ್ ನನಗೆ ಏನು ಆದೇಶ ಮಾಡ್ತೈತೆ ಅದಂತ ನಾನು ಅದಕ್ಕೆ ಬದ್ಧದೀನಿ ಅಂತೇಳಿ. ಹಾಗಾಗಿ ಇವತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ, ದಿಲ್ಲಿಯಲ್ಲಿ ಮೀಟಿಂಗ್ ಆಯಿತು. ಮಾಧ್ಯಮದವರು ನೀವು ಹೇಳ್ತಾ ಇದ್ದೀರಿ ಕ್ವಶನ್ ಮಾರ್ಕ್ ಇಟ್ಟು, ಹೈಕಮಾಂಡ್ನವರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವರಿಗೆ ಮುಂದಿನ ಬೇರೆ ಅವಕಾಶ ಮಾಡಿಕೊಡ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅನ್ನುವಂಥದ್ದು ಹೇಳಿದ್ದಾರೆ. ಅದಕ್ಕೆ ಅವರು ಬದ್ಧದ್ದಾರೆ ಅಷ್ಟೇ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಪಕ್ಷ ಗೆಲ್ಲಲಿಕ್ಕೆ ಬಹಳ ಅಪಾರ ಅವ್ರದ್ದು ಒಂದು ಸಂಘಟನೆ, ಅವ್ರದ್ದು ಒಂದು ಪ್ರಯತ್ನ ಕೂಡ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖದ ಮೇಲೆ ಎಲ್ಲ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಅದು ಯಾವುದು ಗೊಂದಲ ಇಲ್ಲ ಸರ್. ಇವಾಗ ಇದೇ ರೀತಿಯಾಗಿರ್ತಕ್ಕಂಥದ್ದು ಏನು ಬಣ ಅನ್ನುವಂಥದ್ದು ಹಿಂದೆ ಬಿಜೆಪಿಯಲ್ಲಿ ಆಗಿತ್ತು. ಹೀಗಾಗಿ ತುಂಬಾ ರೀತಿಯಾಗಿರುತ್ತೆ ಕಚ್ಚಾಟ ಆಗಿತ್ತು. ಈಗ ಅದೇ ರೀತಿ ಎರಡು ಬಣಗಳು ಆಗುತ್ತೆ ಅನ್ನುವಂಥದ್ದು ಕೂಡ. ಅಂದ್ರೆ ಒಂದು ಬಣದಿಂದ ಇಷ್ಟು ಟಾರ್ಗೆಟ್, ಇನ್ನೊಂದು ಬಣದಿಂದ ಇಷ್ಟು ಟಾರ್ಗೆಟ್. ಆ ಬಣದಲ್ಲಿ ಈಗ ಇವ್ರಿಗೆ ಜಮೀರ್ ಅವ್ರಿಗೂ ಕೂಡ DCM ಪಟ್ಟ ಕೊಡಬೇಕು ಅನ್ನುವಂಥದ್ದು. ಅವರು ಕೂಡ ಸರ್ ನಿಮ್ಮ ಸಮುದಾಯದವರು, ಅವ್ರನ್ನು ಕೂಡ ನೀವು ಬಿಟ್ಟಿಲ್ಲ. ಜಮೀರ್ ಅಹಮದ್ ಅವ್ರಿಗೆ ಏನಾದ್ರೂ ಅವಕಾಶ ಸಿಗ್ಬೇಕು ಅಂತ ಒತ್ತಾಯ ಮಾಡ್ತೀರಾ? ನೋಡಿ, ಬಿಜೆಪಿ ಅವ್ರಿಗೆ ಯಾವುದೇ ಬದ್ಧತೆ ಇಲ್ಲ, ಈ ರಾಜ್ಯದ ಜನರ ಬಗ್ಗೆ ಕಳಕಳಿ ಇಲ್ಲ. ಅದಕ್ಕೆ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ತಾವು ಪ್ರಶ್ನೆ ಕೇಳಿದ್ರಿ. ಜಮೀರ್ ಅಹಮದ್ ಸಾಹೇಬರು ಈ ರಾಜ್ಯದ ಪ್ರಶ್ನಾತೀತ ನಾಯಕರು, ಅವರು ಸರ್ವ ಜನಾಂಗದ ನಾಯಕರು. ಅವರು ಕೂಡ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹಳಷ್ಟು ಅವ್ರದ್ದು ಕೊಡುಗೆ ಇದೆ. ಜೊತೆಗೆ ಹಿಂದೂ ಬಾಂಧವರು ಕೂಡ ಅವ್ರಿಗೆ ಭಾಳ ಲೈಕ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ದೊಡ್ಡ ಹುದ್ದೆ ಕೊಟ್ಟರೆ ಏನು ತಪ್ಪೇನಿಲ್ಲ. ಈಗಾಗಲೇ ಅವರು ಮಿನಿಸ್ಟರ್ ಇದ್ದಾರೆ. ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತಾರೆ ಹೈಕಮಾಂಡ್ ಅವರು ಅನ್ನೋದು ನಾನು ಭಾವಿಸಿದ್ದೇನೆ. ಸರ್, ಇವಾಗ ಪಕ್ಷದ ಒಳಗಡೆ ಸಿಎಂ ಆದ ನಂತರ DCM ಹುದ್ದೆನ 4 ಜನರಿಗೆ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಬಿಗಿಪಟ್ಟಿ ಹಿಡಿದಿರುವಂಥದ್ದು. ಸರ್, ಇದು ಈ ತರ ಮಾಡಿದ್ರೆ ಆಡಳಿತ ಅನ್ನುವಂಥದ್ದು ಬಿಗಿ ಹಿಡಿತ ತಪ್ಪೋಗುತ್ತೆ ಅನ್ನುವಂಥದ್ದು. ಇದೇ ರೀತಿ ಮಾಡಿ ಬಿಜೆಪಿ ಕೆಟ್ಟಿದೆ. ಈಗ ಅದೇ ದಾರಿಯಲ್ಲಿ ಕಾಂಗ್ರೆಸ್ ಸಾಗುತ್ತಾ ಅಂತ? ಇಲ್ಲ, ಆ ಥರ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾದಾಗ ಬಂದಿದೆ 4 DCM ಅಂತೇಳಿ. ಹೈಕಮಾಂಡ್ನವರು ಸಾಧಕ್ ಬಾಧಕ್ ನೋಡಿಕೊಂಡು ಅದು ನಮ್ಮ ರಾಜ್ಯದ ಜನರಿಗೆ ಮತ್ತು ಈ ರಾಜ್ಯದ ಶೋಷಿತ ಜನಾಂಗಕ್ಕಿರ್ಬೋದು, ಕಾಂಗ್ರೆಸ್ಸಿನ ಈ ರಾಜ್ಯದ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು KPCC ಅಧ್ಯಕ್ಷ ಆದರೆ ಪಕ್ಷಕ್ಕೆ ದೊಡ್ಡ ಶಕ್ತಿ ಬರುವಂಥದ್ದು ಆಗ್ತೈತೆ ಅಂತೇಳಿ ನಾನು ನಿಮ್ಮ ಮುಖಾಂತರ ಈ ಸಂದರ್ಭ ಹೇಳಿಕೆ ಬರ್ತೇನೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಸತೀಶ್ ಜಾರಕಿಹೊಳಿ ಏನು ಒಂದು ಎಲೆಕ್ಷನ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಬಹಳ ದೊಡ್ಡ ಚಾಣಕ್ಯರವರು. ಸರ್, ಓಕೆ ಸರ್. ಸಿದ್ದರಾಮಯ್ಯನವರು CM ಆಗಿದ್ದಾಗ ನೀವು ಅನೇಕ ಕೆಲಸಗಳು ತೆಗೆದುಕೊಂಡು ಹೋಗ್ತಿದ್ರಿ, ಮಾಡ್ಕೊಂಡು ಬರ್ತಿದ್ರಿ. ಇವಾಗ ಅವರು CM ಆಗಿ ಇಲ್ಲ ಅಂತ ಅಂದಾಗ ಈ ಒಂದು ಬೆಳವಣಿಗೆಗಳು ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಅಂದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರಿಂದ ನಿಮಗೆ ಪ್ಲಸ್ ಮೈನಸ್? ಇಲ್ಲ, ಆ ಥರ ಏನಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಯಾರೋ ಹೋಗಲಿ ಕಾರ್ಯಕರ್ತರಿಗೆ ಸ್ಪಂದಿಸ್ತಿದ್ರು, ಮುಖ್ಯಮಂತ್ರಿ ಇದ್ರು ಕೂಡ. ಇದು ಈ ಥರ ಮಾಧ್ಯಮ ಸೃಷ್ಟಿ ಮಾಡಿದೆ ಅಷ್ಟೇ, ಬೇರೆ ಏನು ಗೊಂದಲ ಇಲ್ಲ ನಮ್ಮ ಪಾರ್ಟಿ ಒಳಗೆ, ನಮ್ಮ ಸರ್ಕಾರ ಒಳಗೆ.
ಥ್ಯಾಂಕ್ ಯು. ಧನ್ಯವಾದ. ಸೊ ಇದಿಷ್ಟು ಹೆಸ್ಕಾಂ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಅಜ್ಜಂಪೀರ್ ಖಾದ್ರಿ ಅವರು ನೇರವಾಗಿ ಹೇಳಿರುವಂತದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಸಿಮರ, ಗ್ಯಾರಂಟಿ ನ್ಯೂಸ್.